ವಾಲ್ಮೀಕಿ ನಿಗಮ ಹಗರಣ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಲು ಬಿಜೆಪಿ ಆಗ್ರಹ. ರಾಯಚೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ನಡೆದಿದೆ ಎಂಬ ಪ್ರಕರಣದಲ್ಲಿ ಆರೋಪವನ್ನು ಎದುರಿಸುತ್ತಾ ಇರುವ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಮಂಗಳವಾರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ವೀರನಗೌಡ ಲೇಕಿಹಾಳ, ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣದ ಗಂಭೀರ ಆರೋಪಗಳನ್ನು ಎದುರಿಸುತ್ತಾ ಇರುವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ಖಂಡನೀಯ. ಇಂತಹ ಆರೋಪ ಎದುರಿಸುತ್ತಾ ಇರುವ ವ್ಯಕ್ತಿಯನ್ನ ಸಚಿವ ಸಂಪುಟದಲ್ಲಿ ಮುಂದುವರೆಸುವುದು ಜನರ ನಂಬಿಕೆಗೆ ಮಾಡಿದ ದ್ರೋಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದು ಸರ್ಕಾರದ ನಿಲುವಿನ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜಕುಮಾರ್, ರವೀಂದ್ರ ಜಾಲ್ದಾರ್, ನಾಗರಾಜ್ ಬಲ್ಕಿ, ರಂಗಾರೆಡ್ಡಿ ಗೇಟ್, ಜಿಲ್ಲಾ ಉಪಾಧ್ಯಕ್ಷ ಶಂಕರ್ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ರಾಜಗುರು, ಜಂಪಣ್ಣ ನೀಲಗಲ್, ಟಿ ಶ್ರೀನಿವಾಸ ರೆಡ್ಡಿ, ಚಂದ್ರಕಾಂತ್ ಪಾಟೀಲ್, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವಿಷ್ಣುವರ್ಧನ್ ರೆಡ್ಡಿ, ದಿನಿ, ಅಶ್ವಿನಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲಹಳ್ಳಿ ವೀರನಗೌಡ, ಪ್ರಜಾಪವರ್ ಟಿವಿ, ರಾಯಚೂರು. ನಮ್ಮ ಅಭ್ಯಂತರ ಏನಿಲ್ಲ. ಈಗ ತಕ್ಷಣ ಅವರನ್ನ ಸಂಪುಟದಿಂದ ವಜಾ ಮಾಡಿ ಬೇರೆ ನಮ್ಮದೇ ಸಮಾಜದ ವಾಲ್ಮೀಕಿ ಶಾಸಕರು ಏನಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ದುರಾಡಳಿತ, ಅಕ್ರಮ, ಇದು ಒಂದೇ ಅಲ್ಲ, ಸಾಕಷ್ಟು ಇವತ್ತು ಮೂಢಾಧರಣ ಇರಬಹುದು, ಬಿಡದಿ ನಮ್ಮ ರೈತರಿಗೆ ಅನ್ಯಾಯ ಮಾಡುವಂತದ್ದಿರಬಹುದು. ಇವತ್ತು 17 ಲಕ್ಷ ಜನರಿಗೆ ಇವತ್ತು ಪಿಂಚಣಿ ಬಿದ್ದಿಲ್ಲ, ವೃದ್ಧರಿಗೆ ಇವತ್ತು ಅಲೆದಾಡ್ತಾ ಇದ್ದಾರೆ. ಇಂಥವರನ್ನ ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ವಿಧಾನಸಭೆಯಲ್ಲಿ. ಆ ಮೋಟಿವೇಶನಲ್ ಸ್ಪೀಚ್ ಬಿಟ್ಟು ಇವತ್ತು ನೀವು ಯಾರಿಗೂ ಎಲ್ಲರಿಗೂ ಮಾತಾಡಲಿಕ್ಕೆ ಬರುತ್ತೆ, ಮಾತುಗಳನ್ನ ಕಡಿಮೆ ಮಾಡಿ, ದಯವಿಟ್ಟು ಮಾತುಗಳನ್ನು ಕಡಿಮೆ ಮಾಡಿ. ಜಲವಂತ ಸಮಸ್ಯೆಗಳು ಜಿಲ್ಲೆಗಳಲ್ಲಿ ಬೇಕಾದಷ್ಟಿದೆ. ಇವತ್ತು 18 ಜಿಲ್ಲೆಗಳಲ್ಲಿ ಬರಗಾಲ. ನಾಗೇಂದ್ರ ಸಚಿವರಾಗಿದ್ದು ಅವರು ಯಾವ ರೀತಿ ಅವರವರ ಬ್ಯಾಂಕ್ಗಳ ಅಕೌಂಟ್ಗಳಲ್ಲಿ, ಆಂಧ್ರ ಅಕೌಂಟ್ಗಳಲ್ಲಿ ಯಾವ ರೀತಿ ಅವರು ವರ್ಗಾಯಿಸಿ ಅವರ ನಿಗಮದಿಂದ ಡೈರೆಕ್ಟ್ ಆಗಿ ವರ್ಗಾವಣೆ ಮಾಡಿ ಆ ಒಂದು ಹಣವನ್ನು ನೇರವಾಗಿ ಸೋನಿಯಾ ಗಾಂಧಿ ಬೊಕ್ಕಸಕ್ಕೆ ಮುಗಿಸಿದ್ದು ಐತಿಹಾಸಿಕವಾದಂತ ಇತಿಹಾಸ ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದ್ದು. ಅದೇ ರೀತಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದಿನ ಅದೇ ಮಾರ್ಗವನ್ನು ಹಿಡಿದು ಮತ್ತೆ ಪುನಃ ಅದೇ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಮತ್ತೆ ಸ್ಥಾನಮಾನ ಕೊಟ್ಟು ಇವತ್ತಿನ ದಿನ ಮತ್ತೊಂದು ಹಗರಣಗಳಿಗೆ ದಾರಿ ಮಾಡಿಕೊಡುವಂತ ವಿಷಯ ಆಗಿದೆ. ಅದೇ ರೀತಿ ಅವರ ಒಂದು ರಾಜೀನಾಮೆಗೆ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಡಳಿತ, ಜಿಲ್ಲಾ ಕೇಂದ್ರಗಳಲ್ಲಿ, ನಮ್ಮ ಜಿಲ್ಲಾ ಸಮಿತಿಗಳಲ್ಲಿ ಸಮಿತಿಯಿಂದ ಇವತ್ತಿನ ದಿನ ಪ್ರತಿಭಟನೆ ಹಾಗೂ